ಕುಟುಂಬದ ಆಚೆಗೆ ರಾಜಕಾರಣ ತರಲಿಲ್ಲ ಅಂತಂದರೆ ಈ ದೇಶಕ್ಕೆ ಉಳಗಾಲ ಇಲ್ಲ ಅಂತ ಇವ್ರಿಗೆ ಯಾವತ್ತು ಅರ್ಥ ಆಗುತ್ತೆ? ಈ ಕುಟುಂಬ ರಾಜಕಾರಣದ ದೃಷ್ಟಿಯಲ್ಲಿ ನೋಡೋದಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ತಗೊಂಡಿರ್ತಕ್ಕಂಥ ನಿಲುವು ಕೂಡ ಭಾಳ ನಿರಾಶಾದಾಯಕವಾದದ್ದು ಮತ್ತು ಭಾಳ ಖೇದಕರವಾದಂಥದ್ದು. ಇಂತಹ ಕೆಲಸಕ್ಕೆ ಜನರು ಯಾವ ರೀತಿ ಫಲಿತಾಂಶ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆಯಲ್ಲಿ ಅವರ ಮೊಮ್ಮಗ ಜಾಗ ಮಾಡ್ಕೊಂತನ ಇಲ್ವಾ, ಅಥವಾ BJP ತನ್ನ ವಿಜಯ ಪತಾಕೆನ ಆರಿಸುತ್ತಾ? ಸ್ನೇಹಿತರೆ ನಮಸ್ತೆ, ಜನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಟಳ್ಳಿ. ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ಬಟ್ಟೆಗಳು ಯಾರಿಗೆ ತಾನೇ ಗೊತ್ತಿಲ್ಲ, ಭಾಳ ದೊಡ್ಡ ಕಮರ್ಷಿಯಲ್ ಕೇಂದ್ರ. ಅದೇ ರೀತಿ ರಾಜಕೀಯಕ್ಕೂ ಕೂಡ ಇತ್ತೀಚೆಗೆ ಭಾಳಷ್ಟು ಸದ್ದು ಮಾಡ್ತಾ ಇದೆ. ಅದು ಮೂಲ ಕಾರಣ ಶಾಮನೂರು ಶಿವಶಂಕರಪ್ಪ ಎನ್ನುವ ದಣಿ ಅನ್ನುವ ಪದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ವ್ಯಂಗ್ಯವಾಗಿ, ಎಷ್ಟು ಕ್ರೂರವಾಗಿ ನಮ್ಮ ಮುಂದೆ ನಿಲ್ಲುತ್ತೆ ಅಂತಂದರೆ, ಈ ಶಾಮನೂರು ಶಿವಶಂಕರಪ್ಪ ಅನ್ನುವ ವ್ಯಕ್ತಿ ಹಾಗೂ ಆ ಕುಟುಂಬಕ್ಕೆ ದಣಿ ಅಂತೇಳಿ ದಾವಣಗೆರೆ ಜನ ಒಪ್ಕೊಂಡು 1996ನೇ ಇಸ್ವಿಯಿಂದನೂ ಕೂಡ ಗೆಲ್ಲಿಸ್ಕೊಂಡು ಬರ್ತಾನೆ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಆ ಕುಟುಂಬದ ಹಿನ್ನೆಲೆ, ಈ ದೇಶ, ಈ ರಾಜ್ಯ, ಈ ಕುಟುಂಬ ರಾಜಕಾರಣ ಬೇಡಪ್ಪ ಅಂತಂದ್ರೂ ಕೂಡ ಮತ್ತೆ ಈ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮರಳಿ ಬರ್ತಾ ಇರೋದಿದೆಯಲ್ಲ, ಭಾಳ ದುರಂತದ ವಿಚಾರ. ಈ ನಿಟ್ಟಿನಲ್ಲಿ ಈ ದಾವಣಗೆರೆ ಇಡೀ ರಾಜ್ಯದ ಗಮನ ಸೆಳೆದಿದೆ. ಲೆಕ್ಕಾಕಿ ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಶಿವಶಂಕರಪ್ಪ ಕೇವಲ ಕಾಂಗ್ರೆಸ್ ಮುಖಂಡ ಅಷ್ಟೇ ಅಲ್ಲ, ಅವರು ಜಾತಿಯ ಕಾರಣಕ್ಕೋಸ್ಕರ ರಾಷ್ಟ್ರೀಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವ್ರು. ಆ ಕಾರಣಕ್ಕೋಸ್ಕರ ಭಾಳ ಬಿಗಿಯಾದ ಪಟ್ಟನ್ನು ಪಕ್ಷದಲ್ಲಿ ಮಾಡ್ಕೊಂಡಂಥವ್ರು. ಈಗ ಆ ನಂತರದಲ್ಲಿ ಶಾಮನೂರು ಶಿವಶಂಕರಪ್ಪರ ಮಗ ಬರ್ತದೆ, ಮಲ್ಲಿಕಾರ್ಜುನ್ ಅವರು ಬರ್ತಾರೆ. ಮಲ್ಲಿಕಾರ್ಜುನ್ ಅವರು ಬಂದು ಅವರು ಕೂಡ ಈಗ ಹಾಲಿ ಮಿನಿಸ್ಟ್ರಿ ಇರೋದವರು. ಮಲ್ಲಿಕಾರ್ಜುನರ ಪತ್ನಿ ಪ್ರಭಾ ಅವರು ಕೂಡ MP ಆಗಿದ್ದಂಥವ್ರು. ಲೆಕ್ಕ ಹಾಕಿ ನೀವೇನೆ. ಶಾಮನೂರು ಶಿವಶಂಕರಪ್ಪ ಇದು ರಾಜಕಾರಣಿ, ಅವರ ಮಗ ರಾಜಕಾರಣಿ, ಅವರ ಸೊಸೆ ರಾಜಕಾರಣಿ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಕಳೆದ ವರ್ಷ ತೀರ್ಕೊಂಡ ನಂತರ ವಿಧಾನಸಭಾ ಕ್ಷೇತ್ರ ತೆರವಾದಾಗ ಆ ಕ್ಷೇತ್ರಕ್ಕೆ ಬೇರೆ ಇನ್ಯಾವುದೂ ಕೂಡ ಕಾಣಿಸ್ಲಿಲ್ಲ. ಇದು ಕಾಣಿಸಿದ್ದು ಮತ್ತು ಅದೇ ವಂಶದ ಕೂಡಿ ಸಮರ್ಥ. ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಇವೆಲ್ಲ? ಒಂದು ವೇಳೆ ಕಾಂಗ್ರೆಸ್ನವ್ರನ್ನ ಟೀಕ್ಸಂಥವ್ರಿಗೆ ಇದು ಭಾಳ ಸುಲಭ. ಯಾಕೆ ಅಂತಂದರೆ ಇದು ಅಷ್ಟು ಗಂಭೀರವಾದಂಥ ವಿಚಾರ. ಕುಟುಂಬದ ಆಚೆಗೆ ರಾಜಕಾರಣ ತರಲಿಲ್ಲ ಅಂತಂದರೆ ಈ ದೇಶಕ್ಕೆ ಉಳಗಾಲ ಇಲ್ಲ ಅಂತ ಇವ್ರಿಗೆ ಯಾವತ್ತು ಅರ್ಥ ಆಗುತ್ತೆ? ಆ ಕುಟುಂಬ ರಾಜಕಾರಣದ ಪರಿಣಾಮವನ್ನು ನಾವು ಹಾಸನದಲ್ಲಿ ಈಗಾಗಲೇ ನೋಡಾಗಿ ಹೋಗಿದೆ. ಯಾವ ರೀತಿ ಅಂತಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ. ದೇವೇಗೌಡರು ಮಗ, ದೇವೇಗೌಡರು ಸೊಸೆ, ದೇವೇಗೌಡರು ಎಲ್ಲ ಕಂಪ್ಲೀಟಾಗಿ ಮೊಮ್ಮಕ್ಕಳು ಎಲ್ಲರೂ ಕೂಡ ರಾಜಕಾರಣಕ್ಕೆ ಬಂದಾಯಿತು. ಅದು ಪರಿಣಾಮ ಏನಾಯಿತು? JDSನ ಭದ್ರಕೋಟೆ ಅಲ್ಲಾಡಾಗೋಯ್ತು. ಈತ ಒಂದು ಪಕ್ಷಕ್ಕೆ ಯಾವುದೇ ರೀತಿಯ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಇನ್ನು BJP ಆ್ಯಕ್ಚುಲಿ ಹೇಳಬೇಕು ಅನ್ನಂಗಿದ್ರೆ, ನಾವು ಇದೆಲ್ಲ ಕೋಮುವಾದಿ ಪಕ್ಷ ಮಗದೊಂದು ಅಂತೆಲ್ಲ ಹೇಳ್ತೀವಿ. ಆದರೆ BJPಯ ST ಮೋರ್ಚಾದ ರಾಜ್ಯಾಧ್ಯಕ್ಷನನ್ನು ಅಲ್ಲಿಗೆ ಕಣಕ್ಕಿಳಿಸಿದೆ. ಅದು ಅಷ್ಟು ಮಟ್ಟಿಗಾದರೂ ಸಾಮಾಜಿಕ ನ್ಯಾಯದ ಬಗ್ಗೆ BJP ತಲೆ ಎತ್ತಿ ತಿರುಗುವಂತೆ ಈ ಚುನಾವಣೆಯನ್ನು ಫೇಸ್ ಮಾಡೋ ಥರ ಮಾಡಿದೆ. ಈ ರೀತಿ ಆಗದೆ ಹೋದರೆ ಪ್ರಜಾಪ್ರಭುತ್ವ ಒಂದಷ್ಟು ಮಟ್ಟಿಗಾದರೂ ಬೆಲೆ ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ನಿಟ್ಟಿನಲ್ಲಿ ನೋಡೋದಾದರೆ ಕಾಂಗ್ರೆಸ್ ತನ್ನ ಬಣ್ಣವನ್ನು ದಿನದಿಂದ ದಿನಕ್ಕೆ ಬಿಚ್ಚಿಡ್ತಾನೆ ಹೋಗ್ತಾ ಇದೆ. ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲೇ ಬಿಡಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ನೆಹರುವಿಂದ ಶುರುವಾಗಿದ್ದು ಇವಾಗ ರಾಹುಲ್ ಗಾಂಧಿ ತನಕ ಬಂದು ನಿಂತಿದೆ. ಅದ್ರ ಮಧ್ಯೆ ಎಷ್ಟು ಜನ ಆಗೋದ್ರು? ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸಂಜಯ್ ಗಾಂಧಿ, ಸೋನಿಯಾ ಗಾಂಧಿ, ವರುಣಾ ಗಾಂಧಿ, ಮೇನಕಾ ಗಾಂಧಿ, ಎಷ್ಟು ಜನಗಳು ಬಂದೋದ್ರು. ಕಾಂಗ್ರೆಸ್ನ ಅಲ್ಲಿ ದೆಹಲಿ ಮಟ್ಟದಲ್ಲಿ ಇರ್ತಕ್ಕಂಥ ಕುಟುಂಬ ರಾಜಕಾರಣ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ ಅಲ್ಲೆಲ್ಲ ಹರಡ್ಕೊಂಡು ಹೋಗಿದೆ. ಅದರ ಸೋಂಕನ್ನು ಇತರ ಪಕ್ಷಗಳಿಗೂ ಕೂಡ ಹರಡಿದೆ. ಅದಕ್ಕೆ BJP ಕೂಡ ಏನು ಹೊರತಲ್ಲ. BJPಯ ಯಡಿಯೂರಪ್ಪನವರ ಮಗ, ಇಬ್ಬರು ಮಕ್ಕಳು ಕೂಡ ರಾಜಕೀಯದಲ್ಲಿ ಫೇಮಸ್ಸು ಅವರು. ಅದೇ ರೀತಿ ಕುಟುಂಬ ರಾಜಕಾರಣದ ದೃಷ್ಟಿಯಲ್ಲಿ ನೋಡೋದಾದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ತಗೊಂಡಿರ್ತಕ್ಕಂಥ ನಿಲುವು ಕೂಡ ಭಾಳ ನಿರಾಶಾದಾಯಕವಾದದ್ದು ಮತ್ತು ಭಾಳ ಖೇದಕರವಾದಂಥದ್ದು. ಇಂತಹ ಕೆಲಸಕ್ಕೆ ಜನರು ಯಾವ ರೀತಿ ಫಲಿತಾಂಶ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ BJP ಇದೆಯಲ್ಲ, BJP ತನ್ನ ಏನೇ ಸ್ಟ್ರಾಟಜಿ ಇರಲಿ, ಜಾತಿಯ ಲೆಕ್ಕಾಚಾರಕ್ಕಿಲ್ಲ ರಾಜಕೀಯ ವಿಶ್ಲೇಷಕರು ಹೇಳೋದೇನು ಅಂತಂದರೆ, ಒಂದು ವೇಳೆ ಶಾಮನೂರು ಶಿವಶಂಕರಪ್ಪನವರ ಎದುರುಗಡೆ ST ಕ್ಯಾಂಡಿಡೇಟ್ ಅಲ್ಲದೇ ಲಿಂಗಾಯತ ಕ್ಯಾಂಡಿಡೇಟ್ನೇ ಹಾಕಿದರೆ ಈ ಚುನಾವಣೆ ಇಷ್ಟೊತ್ತಿಗಾಗಲೇ ಫಲಿತಾಂಶ ಅನೌನ್ಸ್ ಆಗೋಗಿರೋದು BJP ಪಾಲಿಗೆ ಅಂತ. ಆದರೆ BJP ಆ ರಿಸ್ಕನ್ನು ತಗೊಳ್ಳಿಲ್ಲ. BJP ಆ ಮಟ್ಟಕ್ಕೆ ಈ ವಿಷಯದಲ್ಲಿ ಶಬಾಸ್ಗಿರಿ ಹೇಳಲೇಬೇಕು. ಯಾಕೆ ಅಂತಂದರೆ BJP ST ಅಂದರೆ ನಮ್ಮ ಬುಡಕಟ್ಟು, ಅದೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿಯನ್ನು ತಗೊಂಡೋಗಿ ಶಾಮನೂರು ಶಿವಶಂಕರಪ್ಪ ಎನ್ನುವ ದಣಿಯನ್ನು ಮಾತು ಕೇಳೋದಕ್ಕೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದ್ದೀವ. ಯಾರನ್ನಾದ್ರೂ ಕೂಡ ಇನ್ನು ದಣಿ ಅಂತ ಒಪ್ಕೊಳ್ತಕ್ಕಂಥ ವ್ಯವಸ್ಥೆ ಒಳಗೆ ನಾವು ಇದ್ದಾಗ ಯಾರೇನು ಮಾಡೋಕ್ಕಾಗತ್ತೆ? ಅದಕ್ಕೆ ಕಂಪ್ಲೀಟ್ ಜವಾಬ್ದಾರಿ ಇನ್ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಇನ್ನೊಂದು ದುರಂತ ನೋಡಿ, ಇಡೀ ರಾಜ್ಯ ಸರ್ಕಾರನೇ ಹೋಗಿ ದಾವಣಗೆರೆಯಲ್ಲಿ ಕೂತ್ಬಿಟ್ಟಿದೆ. ಖುದ್ದು ಸಿದ್ದರಾಮಯ್ಯರೇ ಹೋಗಿ ಕೂತ್ಬಿಟ್ಟಿದ್ದಾರೆ.
ಡಿ ಕೆ ಶಿವಕುಮಾರ್ ರಾಜಕೀಯ ತಂತ್ರಗಾರಿಕೆ ನಿಪುಣ ಸಂಘಟಕ ಡಿ ಕೆ ಶಿವಕುಮಾರ್ ಕೂತ್ಬಿಟ್ಟಿದ್ದಾರೆ. ಇಡೀ ಸರ್ಕಾರನೇ ಹೋಗಿ ದಾವಣಗೆರೆಯಲ್ಲಿ ಕೂತಿದೆ ಅಂತಂದರೆ ಒಬ್ಬ ಶಾಮನೂರು ಶಿವಶಂಕರಪ್ಪನಂಥವ್ರು 6 ಸರಿ MLA ಆದಂಥವ್ರು, ಮಿನಿಸ್ಟರ್ ಆದಂಥವ್ರು, ಅವ್ರ ಮಗ ಮಿನಿಸ್ಟರ್ ಆಗಿರೋಂಥವ್ರು, ಸೊಸೆ MP ಆಗಿದ್ದಂಥವ್ರು, ಇಷ್ಟೆಲ್ಲ ಆಗಿದ್ದು ಕೂಡ ಒಂದು ವಿಧಾನಸಭಾ ಚುನಾವಣೆ ಎಲೆಕ್ಷನ್ ಗೆಲ್ಲೋದಕ್ಕೆ ಇಡೀ ಸರ್ಕಾರನೇ ಹೋಗಿ ಕೂರಬೇಕಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಜನ ದಣಿಗಳ ವಿರುದ್ಧ ಇದ್ದಾರೆ ಅಂತಲೇ ಅರ್ಥ. ಯಾವುದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲದೇ ಯಾವುದೇ ಸರ್ಕಾರ ಕೂಡ ಹಿಂಗೆ ಹೋಗಿ ಕೂರೋಕ್ಕೆ ಸಾಧ್ಯತೆಗಳಿಲ್ಲ. ಹಿಂಗೆಲ್ಲ ಹೋಗಿ ಕೂತಿದ್ದಾರೆ ಅಂತಂದರೆ ಎಲೆಕ್ಷನ್ ಭಾಳ ನೆಕ್ ಟು ನೆಕ್ ಇದೆ ಅಂತಲೇ ಅರ್ಥ. ಇಂತಹ ಒಂದು ಚುನಾವಣೆಗೆ ಕಾರಣರಾದಂಥದ್ದು ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ಹೇಳೋದು. ಡೆಮಾಕ್ರಸಿಯ ಬ್ಯೂಟಿ ಇರತಕ್ಕಂಥದ್ದೇ ಈ ರೀತಿಯಲ್ಲಿ. BJP ಪಕ್ಷ ಬೇರೆ ವಿಚಾರದಲ್ಲಿ ಏನೇ ಆಗಿರಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಈ BJP ಪಕ್ಷವನ್ನು ಅಭಿನಂದಿಸಲೇಬೇಕಾಗತ್ತೆ. ಇನ್ನೊಂದು ಕಡೆ BJPಯಲ್ಲಿ ಗೆದ್ದರೆ ಏನಾಗುತ್ತೆ, ಕಾಂಗ್ರೆಸ್ ಗೆದ್ದರೆ ಏನಾಗುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಬಹುಮತ ಬೇಕೋ ಅಷ್ಟು ಇದ್ದಾಗ ಹೋಗಿದೆ. ಒಂದು ಸೀಟ್ ಕಳ್ಕೊಂಡ್ರೆ ಏನು ಕಳ್ಕೊಳ್ಳೋಂಥದ್ದೇ, ಸರ್ಕಾರ ಬಿದ್ದೋಗಲ್ಲ. ಆದರೂ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಯಾಕೆ ಅಂತಂದರೆ ದಣಿ ಸೋಲ್ಬಾರ್ದು. ದಣಿ ಸೋತ್ಬಿಟ್ರೆ ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ವಿರುದ್ಧವಾಗಿ ನಿಂತ್ಕೊಡುತ್ತೆ ಅನ್ನೋ ಭ್ರಮೆ ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ಗೆ. ಅದೇ ಭ್ರಮೆ BJPಗಿಲ್ಲ. ಯಾಕೆಂದರೆ BJPಯ ಮೂಲ ಅಜೆಂಡಾ ಇದೆಯಲ್ಲ, ಏಕತೆ, ದೇಶ ಪ್ರೇಮ ಇದೆಯಲ್ಲ, ಹಂಗಾಗಿ ಅದು ಒಂದಷ್ಟು ಲಿಬರಲ್ ಆಗಿ ನಡ್ಕೊಳ್ಳುತ್ತೆ ಜಾತಿಗಳ ವಿಚಾರವಾಗಿ. ಈ ಜಾತಿಗಳ ಈ ಸಮತೋಲನ ಇದೆಯಲ್ಲ, ಸಮತೋಲನ ಅಸಮತೋಲನ, ಕೆಮಿಸ್ಟ್ರಿ ಎಲ್ಲ ಇದೆಯಲ್ಲ, ಇದು ಭಾಳ ವಿಚಿತ್ರವಾದ್ದು ಈ ದೇಶದಲ್ಲಿ. ಇದನ್ನು ಯಾರು ಹೇಗೆ ಪ್ಲೇನ್ ಮಾಡ್ತಾರೆ ಅಂತದ್ರ ಮೇಲೆ ಈ ದೇಶದ ಭವಿಷ್ಯ ನಿಲ್ಲುತ್ತೆ. ಹಾಗಂತ ಹೇಳಿ ಸಮರ್ಥ ಅಂತಕ್ಕಂಥ 27ರ ಬಾಲಕ ಇದ್ದಾನಲ್ಲ, ಆ ಬಾಲಕನ ಪಾಲಿಗೆ ಈ ಬಾರಿಯ ಚುನಾವಣೆ ಏನಾಗುತ್ತೆ? ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆಯಲ್ಲಿ ಅವರ ಮೊಮ್ಮಗ ಜಾಗ ಮಾಡ್ಕೊಂತಾನ ಇಲ್ವಾ, ಅಥವಾ BJP ತನ್ನ ವಿಜಯ ಪತಾಕೆನ ಆರಿಸುತ್ತಾ? 9ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಮತದಾರರ ಭವಿಷ್ಯ ಬರುತ್ತದೆ. ಕಾದು ನೋಡೋಣಂತೆ. ಧನ್ಯವಾದಗಳು.